ಓಂ ಜಪಾಕುಸುಮ ಸಂಕಾಶಂ ಕ್ಯಾಶಪೇಯಂ ಮಹದ್ಭುತಿಂ ತಮೋಜ್ಞ ಸರ್ವಾಶುಭಜ್ಞಂ ಪ್ರಣತೋಸ್ಮಿ ದಿವಾಕರಂ. ಓಂ ನಮೋ ಸೂರ್ಯಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ಇಂದು ಗೌರ್ಮೆಂಟ್ ಜಾಬ್ ಯಾರಿಗೆ ಸಿಗುತ್ತೆ, ಯಾರ ಜಾತಕದಲ್ಲಿ ಗ್ರಹಗಳು ಯಾವ ರೀತಿ ಫಲಾಫಲವಿದ್ರೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಸರ್ಕಾರಿ ಉದ್ಯೋಗ ದೊರಕಲು ಯಾವ ರೀತಿ ನಾವು ಯೋಗ ನೋಡ್ಕೊಬೇಕು. ಸರಿಸುಮಾರು ನಮ್ಮ ಕಲಿಯುಗದಲ್ಲಿ ಎಷ್ಟು ಜನಕ್ಕೆ ಗೌರ್ಮೆಂಟ್ ಜಾಬ್ ಮೇಲೆ ಆಸೆ ಇಲ್ಲ ಹೇಳಿ? ಎಲ್ರಿಗೂ ಗೌರ್ಮೆಂಟ್ ಜಾಬ್ ಮೇಲೆ ಆಸೆ ಇದೆ. ಎಲ್ರಿಗೂ ಸರ್ಕಾರಿ ಉದ್ಯೋಗದಲ್ಲಿ ಲಾಭ ಗಳಿಸ್ಬೇಕು, ನನ್ನ ಜಾಬ್ ಸಿಗ್ಬೇಕು ಅಂತಕ್ಕಂಥ ತುಂಬಾ ಇದೆ. ಆದ್ರೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಯಾವ್ಯಾವ ಗ್ರಹಗಳು ಯಾವ ರೀತಿ ಫಲಾಫಲಗಳಿದ್ರೆ ಏನೇ ಜಾಬ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಜಾಬ್ ಬಂದಿದ್ ಕೂಡಲೇ, ಉದ್ಯೋಗ ಜಾಬ್ ಬಂದಿದ್ ಕೂಡಲೇ ನಮ್ಗೆ ನಮ್ಮ ಜಾತಕದಲ್ಲಿ 10ನೇ ಸ್ಥಾನ, ಉದ್ಯೋಗ ಸ್ಥಾನ, ಕರ್ಮಸ್ಥಾನ, ಈ ಸ್ಥಾನದಲ್ಲಿ ಯಾವ ಗ್ರಹಗಳ ಸ್ಥಿತಿಗತಿ ಯಾವ ರೀತಿ ಇದ್ರೆ ನಮ್ಗೆ ಜಾಬ್ ಸಿಗುತ್ತೆ ಅಂತ ನೋಡ್ಬೇಕು. ಅದ್ರಲ್ಲೂ ಸರ್ಕಾರಿ ಗೌರ್ಮೆಂಟ್ ಅಲ್ಲಿ ಲಾಭ ಸಿಗ್ಬೇಕಂತಂದ್ರೆ ಸೂರ್ಯನ ಪಾತ್ರ ತುಂಬಾ ಅತ್ಯಗತ್ಯ. ಸೂರ್ಯ ಗ್ರಹದ ಪಾತ್ರ ತುಂಬಾ ಅತ್ಯಗತ್ಯ. ಅದ್ರಲ್ಲೂ ಎಲ್ಲಾ 9 ಗ್ರಹಗಳ ಫಲಾಫಲಗಳು ಬೇಕು. ಆದ್ರೆ ಸೂರ್ಯನ ಗ್ರಹ ತುಂಬಾ ಚೆನ್ನಾಗಿರ್ತೈತೆ. 10ನೇ ಮನೆಯಲ್ಲಿ ಹುಚ್ಚನಾಗಿರ್ತಕ್ಕಂಥ ಶುಭ ಗ್ರಹಗಳು ಅಥವಾ ನೀಚ ಗ್ರಹಗಳಿದ್ರು ನೀಚಭಂಗ ರಾಜಯೋಗ ಸಿಗುತ್ತೆ. ಅಥವಾ ಯಾವ ಗ್ರಹಗಳಿದ್ರೆ ಏನೇನು ಫಲಾಫಲಗಳು ಅಂತ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಸ್ಪರ್ಧಾತ್ಮಕ ಯುಗ ಇದು. ಈ ಒಂದು ಯುಗದಲ್ಲಿ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥ ತುಂಬಾ ಕಷ್ಟ. ಆದ್ರೆ ನಿಮ್ ಜಾತಕದಲ್ಲಿ ಬಲವಾಗಿದ್ದಾಗ ನಿಮ್ಗೆ ಈಸಿ ಆಗುತ್ತೆ. ಆ ಒಂದು ದಶೆ, ಆ ಒಂದು ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇರ್ಬೇಕಾದ್ರೆ ನಿಮ್ ಜಾಬ್ ಸಿಗುತ್ತೆ. ಅದ್ ಯಾವ ರೀತಿ ಇರುತ್ತೆಪ್ಪ ಅಂತಂದ್ರೆ ನೋಡಿ, 10ನೇ ಮನೆ ಅಂತಕ್ಕಂಥದ್ದು ಉದ್ಯೋಗ ಸ್ಥಾನ. ನಮ್ಮ ಶಾಸ್ತ್ರದಲ್ಲಿ ನಿಮ್ಮ ಜನ್ಮ ಜಾತಕದ ಜನ್ಮ ಕುಂಡಲಿಯಲ್ಲಿ 10ನೇ ಮನೆ, ಉದ್ಯೋಗ ಸ್ಥಾನ, ಕರ್ಮಸ್ಥಾನ, ಇಲ್ಲಿ ಬಲವಾಗಿರ್ತಕ್ಕಂಥ ಗ್ರಹಗಳು ನಿಮಗೆ ಪಾಸಿಟಿವ್ ಆಗಿದ್ದಾಗ ನಿಮ್ಗೆ ಜಾಬ್ ಸಿಗುತ್ತೆ, ಬೇಗ ಸಿಗುತ್ತೆ. ನೋಡಿ, ಒಬ್ಬರಿಗೇನೆ 5-6 ಗೌರ್ಮೆಂಟ್ ಜಾಬ್ ಸಿಕ್ಕಿರೋದು ನೀವು ನೋಡಿರ್ತೀರ. ಅಂದ್ರೆ ಅವ್ರಿಗೆ ಆ ರೀತಿ ಜ್ಞಾನ ಇರುತ್ತೆ. ಆ ಜ್ಞಾನ ಕೊಡ್ತಕ್ಕಂಥವ್ರು ಯಾರು? ಗ್ರಹಗಳು. ಸುಮಾರು ಜನ ಹೇಳ್ತಾರೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ ಯೋಗ ಇರ್ಬೇಕು ಅಂತ. ಏನ್ ಯೋಗ? ಯಾರು ಭಾಷೆಯಲ್ಲಿ ಹೇಳೋರು? ಗೌರ್ಮೆಂಟ್ ಉಕ್ತಿನ ಋಣ ಇದೆಯಲ್ಲ, ನೋಡೋ ಫಸ್ಟ್ ನೋಡ್ಕೊಳ್ಳೋನವ್ರು. ಗೌರ್ಮೆಂಟ್ ಉಕ್ತಿನ ಋಣ ಅಂತಂದ್ರೆ ಅಲ್ಲಿ ಗೌರ್ಮೆಂಟ್ ಅಲ್ಲಿ ದುಡ್ಡು ದುಡಿತಕ್ಕಂತ, ಅದರಿಂದ ನಿಮ್ಗೆ ಲಾಭ ಇದೆಯಾ? ಒಂದು ಪ್ರಭಾವ ವ್ಯಕ್ತಿ ಆಗ್ಬೇಕಾದ್ರೆ ಆ ಗ್ರಹಗಳ, ಸೂರ್ಯ ಗ್ರಹದ ಪ್ರಭಾವ ಹೆಂಗಿರ್ಬೇಕು? ಸಮಾಜದಲ್ಲಿ ಕೀರ್ತಿ, ಯಶಸ್ಸು, ಸನ್ಮಾನಗಳು ಬೇಕಂದ್ರೆ, ಒಂದು ಜಾಬ್ ಅಲ್ಲಿ ಗೌರ್ಮೆಂಟ್ ಜಾಬ್ ಬೇಕಾದ್ರೆ ಸೂರ್ಯನ ಪಾತ್ರ ಅತ್ಯಗತ್ಯ. ಅದೇ ರೀತಿಯಾಗಿ ಗುರುವಿನ ಅನುಗ್ರಹ, ಶನಿ ಗ್ರಹದ ಅನುಗ್ರಹ ಎಲ್ಲ ಒಟ್ಟಾರೆ ಸೇರಿದಾಗ ಎಲ್ಲಾ ಗ್ರಹಗಳು ನೋಡ್ಕೊಂಡು ನಿಮ್ ಜಾತಕ ಪರಿಶೀಲನೆ ಮಾಡಿದಾಗ ನಿಮ್ ಜಾಬ್ ಸಿಗುತ್ತೆ ಇಲ್ಲ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಹೇಳ್ಬಹುದು. 3,000 ಜನ ಒಂದು ಯಾವುದೋ ಒಂದು ಪೋಸ್ಟ್ಗೆ, ಯಾವುದೋ ಒಂದು ಕ್ಷೇತ್ರದಲ್ಲಿ, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ 3,000 ಜನ ಜಾಬ್ಗೆ ಕಾಲ್ಫಾರ್ಮ್ ಮಾಡ್ತಾರೆ. ನಾವೇನ್ ಮಾಡ್ತಾ ಇದ್ರಿ? 3 ಲಕ್ಷ ಜನ ಅಪ್ಲಿಕೇಶನ್ಗಳಾಗ್ಬಿಟ್ಟು ಸ್ಪರ್ಧಾ ಆಕಾಂಕ್ಷಿಗಳು ಸ್ಪರ್ಧೆಗಳಿರ್ತಾರೆ. ಆದ್ರೆ ಯಾಕೆ 3,000 ಜನಕ್ಕೆ ಸಿಗುತ್ತೆ? ಅದರಲ್ಲಿ ಯೋಗ ಇರಬೇಕು, ನಿಮ್ ದಶಾಮುಕ್ತಿ ಚೆನ್ನಾಗಿರ್ಬೇಕು, ನಿಮ್ ಜಾತಕ ಬಲವಾಗಿರ್ಬೇಕು ಗೌರ್ಮೆಂಟ್ ಜಾಬ್ ಸಿಗೋದ್ರಲ್ಲಿ. ಅದು ಯಾವ ರೀತಿ ಇರ್ಬೇಕಪ್ಪ ಅಂತಂದ್ರೆ ಈಗ ನೋಡ್ತಾ ಹೋಗೋಣ. ಈ 6ನೇ ಮನೆಯಲ್ಲಿ ಕ್ರೂರ ಗ್ರಹಗಳ ಸ್ಥಿತಿ ಚೆನ್ನಾಗಿದ್ದಾಗ ಶತ್ರುನ ಸೋಲಿಸಿ ಜಯಿಸ್ತಾನೆ. ಯಾವ ರೀತಿಯಪ್ಪ ಅಂತಂದ್ರೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ಸ್ಪರ್ಧೆಯಲ್ಲಿ ಜಯಿಸ್ತಾನ, ಅದಕ್ಕೆ 6ನೇ ಮನೆ ನೋಡ್ಬೇಕು. 6ನೇ ಮನೆ ಸ್ಟ್ರಾಂಗ್ ಆಗಿದ್ದು ಬಲವಾಗಿದ್ದಾಗ ಎಕ್ಸಾಮ್ ಪಾಸ್ ಆಗ್ತಾನೆ. 3 ಲಕ್ಷ ಜನ ಅಲ್ಲ, 10 ಲಕ್ಷ ಜನ ಆಗಿದ್ರು ಕೂಡ ಈತನಿಗೆ ಬಲ ಇರುತ್ತೆ. ಆ ಬಲ 6ನೇ ಮನೆ ಕಾಂಬಿನೇಷನ್ ನೋಡ್ಬೇಕು, 10ನೇ ಮನೆ ನೋಡ್ಬೇಕು, ಪ್ಲಸ್ ಲಾಭದಾಯಕ, ಅದೃಷ್ಟದಾಯಕ 11ನೇ ಮನೆ ನೋಡ್ಬೇಕು. ಒಟ್ಟಾರೆಯಾಗಿ ಸರ್ಕಾರಿ ಉದ್ಯೋಗ ಸಿಗ್ಬೇಕು, ಗೌರ್ಮೆಂಟ್ ಜಾಬ್ ಬೇಕು ಅಂದ್ರೆ ಒಬ್ಬ ಜಾತಕದಲ್ಲಿ 10ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು, 11ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು. ಈ 3 ಸ್ಥಿತಿಗಳು ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ, ನಿಮ್ಮ ಜಾತಕದಲ್ಲಿ ಬಲವಾಗಿತ್ತು ಅಂತಂದ್ರೆ ಆ ಗ್ರಹಗಳು ಫಲದಿಂದ ನಿಮ್ಗೆ ಜಾಬ್ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನಮ್ಮ ಜಾತಕಗಳು ನಾವು ನೋಡ್ಕೊಂಡಿರಾನೆ ನಮ್ ಗೌರ್ಮೆಂಟ್ ಜಾಬ್ ಬೇಕು, ಇನ್ನೊಂದೇನೋ ಬೇಕು, ಇನ್ನೊಂದು ಯಾವ್ದೋ ಕೆಲಸ ಬೇಕು ಅಂತೇಳಿ ಟ್ರೈ ಮಾಡಿ ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಬೇಡಿ. ಒಮ್ಮೆ ನಿಮ್ ಜಾತಕ ಪರಿಶೀಲನೆ ಮಾಡ್ಕೊಂಡು ಅದ್ರ ಗೌರ್ಮೆಂಟ್ ಉಕ್ತಿನ ಋಣ ಯೋಗ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಆದ್ರೆ ಬಲವಾಗಿ ಟ್ರೈ ಮಾಡಿ. ನೋಡಿ, ಸಾಮರ್ಥ್ಯ ಇದ್ದವನ್ಗೆಲ್ಲನೂ ಯೋಗ ಬರಲ್ಲ. ಅಂದ್ರೆ ಯೋಗನೂ ಇರ್ಬೇಕು, ಯೋಗ್ಯತೆನೂ ಇರ್ಬೇಕು ಅಂತ ಹೇಳ್ತಾರೆ. ಆ ರೀತಿ ನಿಮ್ಗೆ ಸಾಮರ್ಥ್ಯನೂ ಇರ್ಬೇಕು, ಪ್ಲಸ್ ಆ ಯೋಗನೂ ಇರ್ಬೇಕು. 2 ಇದ್ದಾಗೇನೆ ಜಾಬ್ ಸಿಗ್ತಕ್ಕಂಥದ್ದು. ನಾನು ವಿದ್ಯಾವನ್ನು ನಾನೆಲ್ಲ ಓದೇ ಮಾಡ್ತೀನಿ ಅಂತಂದ್ರೆ ನಾನು ಓದೇ ಮಾಡ್ತೀನಿ ಅಂತ ಛಲ ಕೊಡೋರು ಯಾರು? ಗ್ರಹಗಳೇ ಅಲ್ವಾ?
ಯಾಕೆ ಬೇರೆಯವ್ರಿಗೆ ಆ ಛಲ ಇರೋದಿಲ್ಲ? ಅದ್ರ ಪ್ರಭಾವ ಇದ್ದಾಗ್ಲೇನೆ ಆಗೋದು. ಅದು ಯಾವ ಟೈಮಲ್ಲಿ ಸಿಗುತ್ತೆ, ಯಾವ ದಶೆಯಲ್ಲಿ ಸಿಗುತ್ತೆ, ಯಾಕೆ ಫಲಾಫಲ ಸಿಗುತ್ತೆ? ಗೌರ್ಮೆಂಟ್ ಜಾಬ್ ಅಲ್ಲಿ ಟೀಚರ್ ಆಗ್ಬೋದಾ, ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಒಂದು ದಕ್ಷಾಧಿಕಾರಿನ, ಎ ದರ್ಜನ, ಬಿ ದರ್ಜನ, ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಅದಕ್ಕೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು. ಯಾವ ಗ್ರಾಸ್ ಸ್ಥಿತಿನಾಗಿದ್ದಾನೆ, ಯಾವ ನಕ್ಷತ್ರದಲ್ಲಿದ್ದಾನೆ, ನಕ್ಷತ್ರ ವೈಸು, ಡಿಗ್ರಿ ವೈಸು, ಫಲಾಫಲಗಳು ಒಳಗಡೆ ಹೋಗಿ ನಾವು ನೀಟಾಗಿ ಚೆಕ್ ಮಾಡಿದಾಗ ಅದು ಯಾವ ಸಿಂಟಮ್ಸ್ ಅಲ್ಲಿ ಯಾವ್ಯಾವ ಫಲಾಫಲಗಳು ಗೊತ್ತಾಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆಗ ನೋಡ್ಕೊಂಡು ನಾವು ಹೋಗ್ಬೇಕೆ ಹೊರತು ಬ್ಲೈಂಡ್ ಆಗಿ ಹೋಗೋದು ಬೇಡ, ಟೈಮ್ ವೇಸ್ಟ್ ಮಾಡ್ತಕ್ಕಂಥದ್ದು ಬೇಡ. ಗೌರ್ಮೆಂಟ್ ಜಾಬೇ ಮಾಡ್ಬೇಕನ್ನೋದೇನಿಲ್ಲ. ಗೌರ್ಮೆಂಟ್ ಜಾಬ್ ಮಾಡಿರೋರು ಬಿಸ್ನೆಸ್ ಮಾಡಿರೋದು ನೋಡಿದ್ರಿ ನಾವು. ಈಗಾಗ್ಲೇ ಜಾಬ್ ಮಾಡ್ಕೊಂತಿದ್ದವ್ರು ಕೂಡ ಇದ್ರಲ್ಲಿ ಫಲ ಕಡಿಮೆ ಇದೆ, ಇದರಲ್ಲಿ ಅಷ್ಟೊಂದು ಲಾಭ ಇಲ್ಲ ಅಂತೇಳಿ ಬೇರೆ ಬಿಸ್ನೆಸ್ ಮಾಡಿದಿರಿ. ಗೌರ್ಮೆಂಟ್ ಜಾಬ್ ಮಾಡೇ ಸಕ್ಸಸ್ ಆಗಿರ್ತಕ್ಕಂಥದ್ದೇನಲ್ಲ. ನಿಮ್ಮ ಜಾತಿಗಳಲ್ಲಿ ಒಮ್ಮೆ ಯಾವ ಉದ್ಯೋಗ ಮಾಡಬೇಕು, ಯಾವ ಬಿಸ್ನೆಸ್ ಮಾಡಬೇಕು, ಯಾವ್ದ್ರ ಬಲ ಇದೆ ಅಂತ ನೋಡ್ಕೊಬೇಕಾದ್ರೆ ನಿಮ್ಮ ಜಾತಿಗಳನ್ನೊಮ್ಮೆ ಪರಿಶೀಲನೆ ಮಾಡ್ಕೊಬೇಕು. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ಲಗ್ನ ಜಾತಕದವರಿಗೆ ಯಾವ ಕಾಂಬಿನೇಷನ್ ಇದ್ರೆ ಜಾಬ್ ಸಿಗುತ್ತೆ ಅಂತ ಚಾಟ್ ಮುಖಾಂತರ ಉದಾಹರಣೆ ಕೊಟ್ಕೊಂಡು ತಿಳಿಸ್ತಾ ಹೋಗ್ತೀನಿ. ನಮ್ಮ ಸಂಪೂರ್ಣ ವಿಡಿಯೋನ ಲಾಸ್ಟ್ ಕೊನೆವರೆಗೂ ನೋಡಿ, ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ವೀಕ್ಷಕ